ಅನ್ವಿಕಾ ಉಸಿರು ಬಿಗಿ ಹಿಡಿದು ನೋಡ್ತಿದ್ರೆ ಎಲ್ಲಿಗೆ ಹೋಗಿದೆ ಅಂತ ತಿಳಿದೆ ಕೇಳ್ತಿದ್ಯಾ ಅಂದ್ರು ರಾಧಾಕೃಷ್ಣ. ಅನ್ವಿಕಾಳಿಗೆ ತಲೆ ಸುತ್ತದಂತಾಯ್ತು. ಇದೇನ್ ತಾತಯ್ಯ ಹೀಗಂತಿದ್ದಾರೆ ಅಂದ್ಕೊಂಡ್ಳು. ಅನ್ವಿಕಾಳ ಕಡೆ ಹರಿತವಾಗಿ ನೋಡ್ದ ಅರ್ಜುನ್. ಯಾಕೆ ಹೋಗಿದ್ರಿ ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ದ. ನನ್ನನ್ನು ಕೇಳ್ತಾ ಆ ಹುಡುಗಿನ ಯಾಕೆ ಹಾಗೆ ನೋಡ್ತೀಯಾ, ಸರಿ ಹೇಳಿ. ಹೀಗೆ ಬಂದು ಕೂತ್ಕೋಕಂದ. ಯಾಕಿಷ್ಟೊಂದು ಗಾಬರಿ ಆಗ್ತಿದ್ಯಾ, ಏನೂ ನಡೆದಿಲ್ಲ. ಅದನ್ನು ನಾನು ಹೇಳಬೇಕು ತಾತಯ್ಯ. ನಿಮ್ಮ ಮಗನ ಹತ್ರ ಯಾಕೆ ಹೋಗಿದ್ರಿ, ಅಲ್ಲಿ ಅರ್ಧ ಗಂಟೆ ಯಾಕಿದ್ರಿ. ಅನ್ವಿಕಾಳದಿಯಲ್ಲಿ ಲಬ್ ಡಬ್ ಶಬ್ದದ ಬದಲು ಭಯಾನಕ ಸತ್ತು ಕೇಳ್ತಿದೆ. ಅನ್ವಿಕಾ ಅವನಿಗೆ ಮತ್ತು ನನಗೆ ಕಾಫಿ ತೊಗೊಂಡು ಬಾ ಅಂತ ಅವಳನ್ನ ಕಳಿಸಿ ನಿಮ್ಮಪ್ಪನ ಮನೆಗೆ ಬರೋದು ಕರೆದೆ ಅರ್ಜುನ್ ಪುಟ ಅಂದರು. ಅವನ ಮುಖ ಅಸಹನೆಯಿಂದ ಕೆಂಪಾಯಿತು. ಯಾಕೆ ತಾತಯ್ಯ, ನಿಮ್ಮ ಮಗ ಎಂದು ಕರುಣೆ ತೋರಿಸ್ತಿದ್ದೀರಾ. ಮುಖ ಗಂಟಿಗೆ ನೋಡ್ದ. ಅದೇ ಅಂದ್ಕೋ ಅರ್ಜುನ್, ಎಷ್ಟೇ ಆದರೂ ನನ್ನ ಮಗ. ನನಗೆ ಗೊತ್ತು ನಿನಗೆ ಈ ಮಾತು ಹೇಳಿದ ಕೂಡಲೇ ಕೋಪ ಬರುತ್ತೆ ಅಂತ. ಅದರಲ್ಲಿ ಅವನ ಪರಿಸ್ಥಿತಿ ತುಂಬ ದಯನೀಯವಾಗಿದೆ. ನೋಡಿದೆಯಲ್ಲ, ಆಸ್ಪತ್ರೆ ಬಿಲ್ ಪಾವತಿಸೋ ಪರಿಸ್ಥಿತಿಯಲ್ಲೂ ಇಲ್ಲ. ಏನೇ ಇದ್ರೂ ಇಂಥ ಸಮಯದಲ್ಲಿ ದೂರ ಇಡುತ್ತೇವೆಯೇ. ಅವನ ನಡು ಬೀದಿಯಲ್ಲಿ ಬಿದ್ದರೆ ಮನೆ ಮರ್ಯಾದೆ ಹರಾಜಾಗೋದಿಲ್ವಾ. ಏನೇ ಇದ್ರೂ ನಮ್ಮೊಳಗೆ ನಾವೇ ನೋಡ್ಕೊಳ್ಬೇಕಾದ್ರೆ ಹೊರಗಿನವ್ರ ಮುಂದೆ ನಗೆಪಾಟಲು ಆಗಬಾರ್ದಲ್ವ ಹೇಳು. ಖಂಡಿತ ತಾತಯ್ಯ. ನಿನಗೆ ಆ ದಿನ ನೆನಪಿದೆಯಾ, ಖುಷಿ ಆಗ್ತಾನೆ ಹುಟ್ಟಿದ ಮಗು ರಕ್ತದ ಮುದ್ದೆಯಂತೆ ನನ್ನ ಕೈಯಲ್ಲಿ ಹಿಡಿದು ಅವರ ಮನೆಯ ಬಾಗಿಲಲ್ಲಿ ನಿಂತಿದ್ದೆ. ಹೆತ್ತ ಮಗಳು ಸತ್ತಿದ್ದಾಳೆ ಎಂಬ ಬೇಸರ ಇಲ್ಲ, ಕನಿಷ್ಠ ಹಸುಗೂಸನ್ನು ನೋಡಿ ಕರುಣೆಯೂ ಪಡಲಿಲ್ಲ. ಮಗುವನ್ನು ಹತ್ತಿರ ತೆಗೆದುಕೊಳ್ಳಲು ಕೇಳಿದೆ. ಮಾನವೀಯತೆ ಮರೆತು ಶ್ರೀ ಬಗ್ಗೆ ಕೀಳಾಗಿ ಮಾತಾಡಿದ್ರು. ಅವೆಲ್ಲವನ್ನು ಮರೆತಿದ್ದೀನಿ ಅಂದ್ಕೊಂಡಿದ್ದೀರಾ. ಶ್ರೀ ಏನಾದರೂ ಆ ಮಾತುಗಳನ್ನ ಕೇಳಿಸ್ಕೊಂಡಿದ್ರೆ ಅಂದೇ ಅವರ ಕಣ್ಣು ಮುಂದೆಯೇ ಪ್ರಾಣ ಬಿಡ್ತಿದ್ಲು. ಅವರಿಗೆ ಆಶ್ರಯ ನೀಡಲು ಹೇಗೆ ಕೇಳ್ತಿದ್ದೀರಿ. ಅಂಥವ್ರ ಮೇಲೆ ದಯೆ ಹೇಗೆ ಬರುತ್ತೆ. ನೀವೇನೇ ಹೇಳಿದರೂ ಅವರನ್ನ ಆವರಣದ ಗೇಟ್ ಕೂಡ ಮುಟ್ಟೋದಕ್ಕೆ ಬಿಡೋದಿಲ್ಲ. ನಿಮಗಿರ್ಬೇಕನ್ಸಿದ್ರೆ ಇನ್ನೊಂದು ಬಾರಿ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಖಚಿತವಾಗಿ ಹೇಳ್ದ ಅರ್ಜುನ್. ನನಗೆ ಗೊತ್ತು ಮಗನ ನೀನು ಕೋಪ ಬರುತ್ತೆ ಅಂತ, ಆದರೆ ಹೀಗೆ ಬಿಟ್ಟರೆ ನಾಳೆ ಏನಾದರೂ ಗಂಭೀರ ಆದರೆ ಸಾಯ್ತಾರೆ. ಬೇಜವಾಬ್ದಾರಿಯಿಂದ ಹೇಳಿ ನಾನು ಶ್ರೀ ಹೋದಾಗಲೇ ಅವನ ಮೇಲೆ ನೀರು ಬಿಟ್ಟಿದ್ದೀನಿ. ಈಗಿದ್ರೂ ಒಂದೇ ಹೋದರೂ ಒಂದೇ. ನನ್ನ ಮನೆಯಲ್ಲಿ ಯಾರಿದ್ದಾರೋ ಅವರು ಮಾತ್ರ ಮುಖ್ಯ. ಇನ್ನೊಂದು ಬಾರಿ ಇಂಥ ಕೆಲಸಕ್ಕೆ ಬಾರದ ಪ್ರಯತ್ನ ಮಾಡಿದ್ರೆ ನೀವು ಕೂಡ ನಿಮ್ಮ ಮಗನ ಹತ್ತಿರವೇ ಹೋಗ್ತೀರಿ. ತುಂಬ ಗಂಭೀರವಾಗಿ ಹೇಳಿ ಹೊರಟೋದ. ಕಾಫಿ ತಟ್ಟೆ ಹಿಡಿದು ಬಂದ ಅನ್ವಿಕಾ ಹಾಗೆ ನಿಂತುಬಿಟ್ಲು. ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ ರಾಧಾಕೃಷ್ಣ ಅವರು. ನಾನು ಹೇಳಿದೆ ಅಲ್ವಾ ಅನ್ವಿಕಮ್ಮ, ಅವನು ಒಪ್ಪೋದಿಲ್ಲ ಅಂತ. ಒಪ್ಕೊಂಡ್ರೆ ಅವನು ಅರ್ಜುನ್ ಯಾಕೆ ಆಗ್ತಿದ್ದ. ಅವರಿಗೆ ಇಷ್ಟ ಇಲ್ದಿದ್ರೆ ಬೇಡ ತಾತಯ್ಯ. ಅವರದು ಕೋಪ ಅಲ್ಲ, ಬೇಸರ. ಆ ಬೇಸರದಲ್ಲಿ ನೋವಿದೆ. ಖುಷಿಯನ್ನು ಯಾರೂ ಇಲ್ಲದ ಅನಾಥಿಯನ್ನಾಗಿ ಮಾಡಿದ್ರು ಎಂಬ ವ್ಯಥೆ ನನಗೆ ಅರ್ಥ ಆಯಿತು. ನಿಮ್ಮನ್ನು ಕಳಿಸ್ಬಾರ್ದಾಗಿತ್ತು. ನನ್ನಿಂದ ನೀವು ಮಾತು ಕೇಳೋ ಅಂತಾಯಿತು, ಕ್ಷಮಿಸಿ ಅಂತ ಬೇಸರದಿಂದ ಹೇಳಿ ಅರ್ಜುನ್ ಬಳಿ ಹೋದ್ಲು. ಖುಷಿ ಹತ್ರ ಬಂದಿರ್ಬೋದು ಅಂತ ಬಂದವಳಿಗೆ ಅರ್ಜುನ್ ಕಾಣಿಸ್ಲಿಲ್ಲ. ತಮ್ಮ ಕೋಣೆಗೆ ಹೋಗಿ ಹುಡುಕಿದ್ರೆ ಬಾಲ್ಕನಿ ಬಾಗಿಲು ತೆರೆದಿತ್ತು. ಒರಟಾಗಿ ಹೇಳಿ ಸಿಗರೇಟ್ ಎಸೆದು ಖುಷಿ ಬಳಿ ಹೋದ. ಗಟ್ಟಿಯಾಗಿ ಇಳಿಸಿದ ಬಾಗಿಲಿನ ಸತ್ತಿಗೆ ಅನ್ವಿಕಾಳ ಕಣ್ಣಲ್ಲಿ ನೀರು ಬಂತು. ಅವನ ಪ್ರೀತಿಗೆ ಹೋಗಿ ಈಗ ಅವನ ಕೋಪವನ್ನು ಭರಿಸೋದಕ್ಕೆ ಮನಸ್ಸಿಗೆ ಆಗ್ತಾ ಇಲ್ಲ. ಭೀಕರವಾದ ಸಮುದ್ರದಂತೆ ಭಯಾನಕವಾಗಿದ್ದವನ ಕಣ್ಣುಗಳು, ಮುಖ ಕಣ್ಣು ಮುಂದೆ ಸುಳಿತಿದ್ರೆ ಬೆನ್ನು ಮರಗಟ್ಟಿದಂತಾಯಿತು. 2 ದಿನಗಳಿಂದ ಅರ್ಜುನ್ ಮತ್ತು ಅನ್ವಿಕಾ ಮಧ್ಯೆ ಮಾತುಕತೆ ಇಲ್ಲ. ಅರ್ಜುನ್ ದೂರ ಇಡ್ತಿದ್ರೆ ಅನ್ವಿಕಾಳ ಮನಸ್ಸು ಒದ್ದಾಡ್ತು. ಆದರೆ ಅವನು ಕೋಪ ತಣ್ಣಗಾಗುವವರೆಗೆ ಕಾಯಬೇಕು ಅಂತ ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಂಡ್ಳು. ರಾಧಾಕೃಷ್ಣ ಅವರ ಜೊತೆ ಕೂಡ ಸರಿಯಾಗಿ ಮಾತಾಡ್ತಿಲ್ಲ, ಕೇವಲ ಕಚೇರಿ ವಿಷಯಗಳನ್ನೇ ಮಾತಾಡ್ತಿದ್ದಾನೆ. ಆ ದಿನ ಚಿಕಿತ್ಸೆಗೆ ಬಂದ ನಳಿನಿ ಅವ್ರ ಜೊತೆ ಮಾತಾಡಿದ್ರಿಂದ ಅನ್ವಿಕಾಳ ಮನಸ್ಸು ಹಗುರವಾಯಿತು. ಅವರು ಹಾಗೆ ಹೋದ್ರೋ ಇಲ್ಲವೋ ಅಷ್ಟರಲ್ಲಿ ಮನೆಯ ಮುಂದೆ ಒಂದು ಕಾರ್ ಬಂದು ನಿಂತಿತ್ತು. ತೋಟದಿಂದ ಒಳಗೆ ಬರ್ತಾ ಇದ್ದ ಅನ್ವಿಕಾಳ ಪಕ್ಕದಲ್ಲೇ ಇದ್ದ ರಾಧಾಕೃಷ್ಣ ಅವರು ಭದ್ರತಾ ಸಿಬ್ಬಂದಿ ಕಾರನ್ನ ನಿಲ್ಲಿಸಿದ್ರಿಂದ ಯಾರು ಅಂತ ಕೇಳಿದ್ರು. ಚಂದ್ರಮೌಳಿ ಅವರು ಸರ್, ನಿಮಗಾಗಿ ಬಂದಿದ್ದಾರಂತೆ, ನಿಮ್ಮ ಜೊತೆ ಮಾತಾಡಬೇಕು ಅಂತಿದ್ದಾರೆ. ಅನ್ವಿಕಾಳ ಹೃದಯ ಜೋರಾಗಿ ಬಡ್ಕೊಳ್ಳೋಕೆ ಶುರು ಮಾಡ್ತು. ತಾತಯ್ಯ ಹೋಗಿ ಕರೆದ್ರು ಅಂತ ಬಂದಿದ್ದಾರಾ. ಈ ವಿಷಯ ಅರ್ಜುನ್ ತಿಳಿದ್ರೆ ಈಗಾಗಲೇ ಕೋಪದಲ್ಲಿದ್ದಾನೆ, ಇನ್ನೂ ರುದ್ರನಾಗ್ತಾನೆ ಅಂತ ಭಯದಿಂದ ರಾಧಾಕೃಷ್ಣ ಅವ್ರನ್ನ ನೋಡಿ ಈಗೇನು ಮಾಡೋಣ ತಾತಯ್ಯ ಅಂದ್ಲು ಹೆದರಿದ ಕಣ್ಣುಗಳಿಂದ. ನಾನು ನೋಡ್ಕೊಳ್ತೀನಿ, ಪಾಪವನ್ನು ಕರ್ಕೊಂಡು ಹೋಗು ಅಂತ ಅನ್ವಿಕಾಳಿಗೆ ಹೇಳಿ ಹೋಗ್ತಿದ್ದವರಿಗೆ ಎದುರಾದ ಇನ್ನೊಬ್ಬ ಭದ್ರತಾ ಸಿಬ್ಬಂದಿ ಫೋನ್ ನೀಡ್ತಾ ಸರ್ ಮಾತಾಡಬೇಕಂತೆ ಅಂತ ಹೇಳ್ದ. ಅವರು ಗೇಟಿನ ಹೊರಗಿನಿಂದಲೇ ಹೊರಟು ಹೋಗಬೇಕು ತಾತಯ್ಯ, ಮೀರಿ ನಾನು ಬಂದರೆ ವಿಷಯ ಗಂಭೀರವಾಗುತ್ತೆ ಅಂತ ಗಟ್ಟಿಯಾಗಿ ಹೇಳಿದ ಅರ್ಜುನ್. ಮೊಮ್ಮಗನ ಮಾತಿಗೆ ಅವರಿಗೂ ಕೂಡ ಸ್ವಲ್ಪ ಆತಂಕ ಆಯಿತು. ಅವರು ಒಳಗೆ ಬರೋದಲ್ಲ, ಅವರೇ ಹೊರಗೆ ಹೋದರು. ಹಿಂದೆ ಮುಂದೆ ಸುತ್ತಲೂ ಭದ್ರತಾ ಸಿಬ್ಬಂದಿ ಇದ್ದರು. ನಾವೇನಾದರೂ ಭಯೋತ್ಪಾದಕರೇ, ನಿಮ್ಮಪ್ಪನಿಗೆ ಆ ಭದ್ರತೆ ನೋಡಿದ್ಯಾ ಮಾವಯ್ಯ ಅಂತ ಪಿಸುಗುಡ್ತಾ ಚಂದ್ರಮೌಳಿ ಜೊತೆ ಅಂದ್ಲು ಮೈಥಿಲಿ. ನಮ್ಮನ್ನು ನೋಡಿಯೋ ಒಳಗೆ ಕರೆಯದೆ ಗೇಟಿನ ಹೊರಗೆ ನಿಲ್ಲಿಸಿ ಮಾವಯ್ಯನವರು ಯಾಕೆ ಬರ್ತಿದ್ದಾರೆ ಅಂದ್ಲು ವಾಸವಿ. ಚಂದ್ರ, ನಿನ್ನ ಜೊತೆ ಮಾತಾಡಬೇಕು, ಹೀಗೆ ಬಾ ಅಂತ ಕರೆದ್ರು ಅವರು. ಕಾರ್ ಇಳಿದ್ರು ಚಂದ್ರಮೌಳಿ ಅವರು. ನಾನು ಬರ್ತೀನಿ ಅಂದ ವಾಸವಿಯನ್ನು ತಡೆಯುತ್ತಾ
ಹೇಳಿಯಪ್ಪ, ನಿಮ್ಗೆ ಹೇಳದೆ ಬಂದುಬಿಟ್ವು. ನೀವು ಹೇಳಿದ್ದನ್ನು ಯೋಚಿಸಿದ್ವು. ಎಷ್ಟೆಂತ ನಿಮ್ಮಿಂದ ಮಗನಿಂದ ದೂರ ಇರ್ತೀವಿ. ಎಂದಾದರೂ ಅವನ ನೆರಳಿನಲ್ಲಿ ಬದುಕಬೇಕಾದವರು ನಾವು. ಬುದ್ಧಿ ಕಲ್ತಿದ್ದೀವಿ. ಅವನಷ್ಟಕ್ಕೆ ಅವನು ಹೇಳೋದು ಹೊರತು ನೀವು ಇಲ್ಲಿರೋದಕ್ಕೆ ಅರ್ಜುನ್ ಒಪ್ತಿಲ್ಲ ಕಣೋ. ಅವನನ್ನು ಒಂದು ಮಾತು ಕೇಳದೆ ನಿಮ್ಮನ್ನು ಬರೋದಕ್ಕೆ ಹೇಳಿದ್ದು ನನ್ನದೇ ತಪ್ಪು. ನಿಮಗಲ್ಲಿ ಯಾವುದೇ ತೊಂದರೆ ಆಗದಂತೆ ಮಾಡ್ತೀನಿ. ದಯವಿಟ್ಟು ವಾಪಸ್ ಹೋಗಿ. ಮುಲಾಜಿಲ್ಲದೆ ಖಚಿತವಾಗಿ ಹೇಳಿಬಿಟ್ರು ರಾಧಾಕೃಷ್ಣ. ಏನಿದು ತಾತಯ್ಯ, ಇದೇನಿದು ನ್ಯಾಯ, ಎಲ್ಲಿದೆ ಧರ್ಮ? ಆರೋಗ್ಯ ಸರಿಯಿಲ್ಲದ ಮಗನನ್ನು ಮನೆಗೆ ಕರೆದು ನೀವು ಮಾಡೋ ಅವಮಾನ ಇದೇನಾ ಅಂದ್ಲು ಹಿಂದೆ ಬಂದ ಮೈಥಿಲಿ. ರಾಧಾಕೃಷ್ಣ ಅವರನ್ನ ಕೋಪದಿಂದ ನೋಡ್ತಾ, ಮೈಥಿಲಿ ನಿನಗೇನು ತಿಳಿಯೋದು, ಬಾಯಿ ಮುಚ್ಕೊಂಡು ಹೋಗು ಅಂದರು. ಹೌದು, ನನಗೇನು ತಿಳಿಯೋದು, ಆದರೆ ನಿಮಗೆಲ್ಲ ತಿಳಿದಿದೆ ಅಲ್ವಾ? ಮನೆಗೆ ಬನ್ನಿ ಅಂತ ಕರೆದು ಹೀಗೆ ಮಾಡ್ತೀರಾ? ಮಾವಯ್ಯನನ್ನು ನಿಮ್ಮಿಂದ ಬೇರ್ಪಡಿಸಿದ್ವು ಅಂತ ನಾವೇನೋ ರಾಕ್ಷಸರು ಎಂಬಂತೆ ಆ ದಿನ ಮಾತಾಡಿದೆ. ಆ ರೋಷ ಇಂದೇನಾಯಿತು? ಅವೆಲ್ಲ ಬರೀ ಮಾತುಗಳಲ್ವಾ? ಕನಿಷ್ಠ ಮಗನನ್ನ ಹತ್ರ ಸೇರಿಸಲಾಗದ ನಿಮ್ಮದೇನು ಹಿರಿತನ ತಾತಯ್ಯ? ಇನ್ನು ನಿಮ್ಮ ಮೊಮ್ಮಗ ಎಷ್ಟೇ ಕೋಟ್ಯಾಧಿಪತಿ ಆದರೂ ಹೆತ್ತ ತಂದೆಯನ್ನು ನೋಡಿದವನು ಪಾಪಿಷ್ಟನೇ. ನಿಮಗೆ ಸಾಧ್ಯ ಇಲ್ಲ ಅಂತ ಒಪ್ಕೊಳ್ಳಿ, ಮಾವಯ್ಯನನ್ನು ನಾನು ಕರ್ಕೊಂಡು ಹೋಗ್ತೀನಿ. ಅವ್ರು ನಮಗೇನು ಹೊರೆಯಲ್ಲ. ನಿಮ್ಮಂತೆ ನಾವು ನಿಜಕ್ಕೂ ಯೋಚಿಸೋದಿಲ್ಲ ಅಂದ್ಲು. ತಂದೆ ಮುಖದ ಮೇಲೆ ಹೇಳಿದ ಮಾತುಗಳಿಗೆ ಇನ್ನೂ ಆಘಾತದಲ್ಲಿದ್ದಾರೆ ಚಂದ್ರಮೌಳಿ ಅವರು. ಇದೇನಪ್ಪ ಈಗಂತಿದ್ದೀರಿ? ನೀವು ಕೇಳಿದ್ರಿ ಅಂತ ಅಲ್ವಾ ಆತ್ಮಗೌರವ ಕುಂತ್ಕೊಂಡು ಬಂದ್ವಿ, ಇಲ್ಲೂ ನಮ್ಮನ್ನು ಅವಮಾನಿಸ್ಬೇಕಾ ಅಂದರು ಬೇಸರದಿಂದ. ನಿಟ್ಟುಸಿರು ಬಿಟ್ಟ ಅವರು, ಸರಿ ಇಲ್ಲಿ ಬೇಡ, ನಮ್ಮನೆಗೆ ಹೋಗೋಣ ನಡಿ ಅಂದರು. ಬೇಡ ಅಪ್ಪ ಸಾಕು, ಅದು ಮಾತ್ರ ನನ್ನ ಮನೆ ಹೇಗಾಗತ್ತೆ? ನನಗಂತೂ ಮನೆ ಮಠ ಇಲ್ಲ, ನಡು ಬೀದಿಯಲ್ಲಿದ್ದೇನೆ. ನಡೆದ ಅವಮಾನ ಸಾಕು. ನಮಗಿಷ್ಟು ಗೌರವ ನೀಡಿದ್ದಕ್ಕೆ ನಿಮಗೆ ಧನ್ಯವಾದ ಅಂತ ನಮಸ್ಕರಿಸಿ ವಾಸವಿ ನಡಿ ಹೋಗೋಣ ಅಂದರು. ಅದೇನು ಮಾವಯ್ಯ, ಅವ್ರು ಬೇಡ ಅಂದ ಕೂಡಲೇ ನೀವು ಹೇಗೆ ಹೋಗ್ತೀರಿ? ನಮ್ಮ ಮನೆಗೆ ಹೋಗೋಣ. ಇನ್ನು ಮುಂದೆ ನನಗೆ ಮತ್ತು ನನ್ನ ಹೆಂಡತಿ ಯಾರೂ ಇಲ್ಲ, ಅಗತ್ಯ ಇಲ್ಲ. ನಮ್ಮ ಬದುಕು ನಾವು ಬದುಕ್ತೀವಿ, ಬಿಟ್ಬಿಡಿ. ವಾಸವಿಯವರು ಸೀರೆಯ ಸೆರಗಿನಿಂದ ಬಾಯಿ ಒತ್ಕೊಳ್ಳೋದನ್ನು ಮೇಲಿನಿಂದ ನೋಡ್ತಿದ್ದ ಅನ್ವಿಕಾಳಿಗೆ ಏನೋ ನಡೀತಿದೆ ಅಂತ ಅರ್ಥ ಆಯಿತು. ಮೈಥಿಲಿಯ ಧ್ವನಿ ಕೂಡ ದೊಡ್ಡದಾಗಿ ಕೇಳಿಸ್ತು. ಅವಳದ್ದು ಕರುಣಾಮಯ ಹೃದಯ, ಎಂಥ ಶತ್ರುವಿಗಾದರೂ ಸಹಾಯ ಮಾಡೋ ಮೆತ್ತನೆಯ ಮನಸ್ಸು. ಅಲ್ಲಿ ನಡೀತಿರೋದನ್ನು ನೋಡಿದ ತಕ್ಷಣ ಅರ್ಜುನ್ಗೆ ಫೋನ್ ಮಾಡಿದ್ಲು, ಎತ್ತಲಿಲ್ಲ. ಮತ್ತೆ ಮಾಡಿದ್ಲು. ಏನು ಅಂದ. ನಡೀತಿರೋದು ಏನು ಅಂತ ನಿಮ್ಗೆ ತಿಳಿದಿದೆ, ಹೀಗೆ ನಡ್ಕೊಳ್ಳೋದು ಸರಿಯಲ್ಲ. ದಯವಿಟ್ಟು ಅವ್ರನ್ನ ಮನೆಗೆ ಕರೀರಿ. ಅವೆಲ್ಲ ನಿನಗೆ ಬೇಡದ ವಿಷಯ, ಸುಮ್ಮನಿದ್ರೆ ಒಳ್ಳೆಯದು. ನನಗೆ ಬೇಕಾದ ವಿಷಯವೇ. ನಾನು ಪರಕಿ ಹೇಳಲ್ಲ ನಿಮ್ಮ ಹೆಂಡತಿ. ಮನೆ ವಿಷಯಗಳಲ್ಲಿ ತಲೆ ಹಾಕೋದು ತಪ್ಪ? ಅವರೇನು ಭಯೋತ್ಪಾದಕರಲ್ಲ, ಉಗ್ರಗಾಮಿಗಳಲ್ಲ. ಯಾಕೆ ಇಷ್ಟೊಂದು ಕ್ರೂರವಾಗಿ ನಡ್ಕೊಳ್ತಿದ್ದೀರಿ? ಆ ದಿನ ತಪ್ಪು ಮಾಡಿದ್ರು ನಿಜವೇ, ಈಗ ಪಶ್ಚಾತ್ತಾಪ ಪಡ್ತಿದ್ದಾರಲ್ಲ. ದಯವಿಟ್ಟು ನನ್ನ ಮೇಲೆ ಏನಾದರೂ ಪ್ರೀತಿ ಇದ್ದರೆ ಅವ್ರನ್ನ ಮನೆಗೆ ಆಹ್ವಾನಿಸಿ. ನೀವು ಬಂದ ಮೇಲೆ ಎಲ್ಲ ಮಾತಾಡ್ಕೊಳ್ಳೋಣ. ಬಾಗಿಲವರೆಗೆ ಬಂದವ್ರನ್ನ ಹೀಗೆ ಗೌರವ ಇಲ್ಲದೆ ಕಳಿಸೋದು ಸರಿಯಲ್ಲ. ದಯವಿಟ್ಟು ನನಗೋಸ್ಕರ ಅಂತ ದೀನವಾಗಿ ಬೇಡ್ಕೊಂಡ್ಲು ಅನ್ವಿಕಾ. ಕರೆ ಕತ್ತರಿಸ್ದ ಅರ್ಜುನ್. ಇನ್ನೇನು 2 ನಿಮಿಷಗಳಲ್ಲಿ ಓಡಿ ಬಂದ ಭದ್ರತಾ ಸಿಬ್ಬಂದಿ ರಾಧಾಕೃಷ್ಣವರಿಗೇನು ಹೇಳಿದ್ರು. ಅವರ ಹೊಳೆಯೋ ಕಣ್ಣುಗಳಿಂದ ಚಂದ್ರಮೌಳಿಯನ್ನು ಕರೆದ್ರು. ಅವರು ಬರಲಾರೆ ಅಂತಿದ್ರೆ ಕೈ ಹಿಡಿದು ಒಳಗೆ ಎಳಕೊಂಡು ಬಂದರು. ಅವರು ಗೇಟ್ನಿಂದ ಒಳಗೆ ಹೆಜ್ಜೆ ಇಡ್ತಿದ್ರೆ ಅನ್ವಿಕಾಳ ಕಣ್ಣುಗಳು ಆನಂದದಿಂದ ಹೊಳೆದ್ವು. ಮುಖ ಹೂವಿನಂತೆ ಅರಳಿತು. ಹೋಗ್ತಾ ಹಿಂದೆ ತಿರುಗಿ ನೋಡಿದ್ರು. ಹೋಗಿ ಮಾವಯ್ಯ, ನೀವು ಹೋಗೋದನ್ನೇ ನಾನು ಬಯಸಿದ್ದು. ನೀವು ಎಲ್ಲಿದ್ದರೂ ಸುಖವಾಗಿರಬೇಕು. ಆಗಾಗ ಬರ್ತಿರ್ತೀನಿ, ಇಲ್ಲೇ ನಿಮ್ಮನ್ನು ನೋಡಿ ಹೋಗ್ತೀನಿ. ಕಣ್ಣು ಒರೆಸ್ಕೊಳ್ತಾ ಮರ್ಯಾದೆಯ ಸಂಕೇತದಂತೆ ಬದಲಾದ ಮೈಥಿಲಿ ಹೊರಟೋದ್ಲು. ಇಂದ್ರಭವನವನ್ನೇ ಹೋಲೋ ಬಂಗಲೆಯನ್ನು ನೋಡ್ತಾ ಒಳಗೆ ಬರ್ತಿದ್ದವ್ರನ್ನ ತಡೆದ ಭದ್ರತಾ ಸಿಬ್ಬಂದಿ, ನಿಮಗೆ ಔಟ್ ಹೌಸ್ ನೀಡೋದಕ್ಕೆ ಅರ್ಜುನ್ ಸರ್ ಹೇಳಿದ್ದಾರೆ ಅಂದ. ವಾಸವಿ ಮುಖ ಕೋಪದಿಂದ ಕೆಂಪಾಯಿತು. ಚಂದ್ರ, ಅರ್ಜುನ ಬಗ್ಗೆ ನಿನಗೆ ತಿಳಿಯದ ವಿಷಯ ಅಲ್ಲ ತಾನೇ. ಒಳಗೆ ಬರೋದಕ್ಕೆ ಬಿಟ್ಟಿದ್ದಾನೆ, ಅದಕ್ಕೆ ಸಂತೋಷ ಪಡಬೇಕು. ತಕ್ಷಣ ಎಲ್ಲದಕ್ಕೂ ಒಪ್ಪಿಸೋದಕ್ಕಾಗೋದಿಲ್ಲ, ಕೆಲವೇ ದಿನಗಳು ಅಂತ ಅವರು ತಡಬಡಾಯಿಸ್ತಿದ್ರೆ, ಪರವಾಗಿಲ್ಲ ಬಿಡಿಯಪ್ಪ, ಅಷ್ಟಕ್ಕಾದರೂ ಒಪ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅಲ್ವೇ ಅಂತ ವಾಸವಿ ನಡಿ ಅಂದರು. ಸಂತೋಷದಿಂದ ಕೆಳಗೆ ಬಂದ ಅನ್ವಿಕಾ ಅವರು ಮನೆ ಒಳಗೆ ಬಾರದೆ ಹೊರಮನೆಯ ಕಡೆ ಹೋಗ್ತಿದ್ರೆ, ತಾತಯ್ಯನವರೇ, ಅತ್ತೆ ಯಾಕೆ ಮನೆ ಕರ್ಕೊಬನ್ನಿ ಅಂತ ಹೇಳ್ತಿದ್ದ ಅನ್ವಿಕಾಳ ದನಿಯನ್ನೇ ಕೇಳಿ ಬುಸುಗುಟ್ಟುವ ಹಾವಿನಂತೆ ಹಿಂದೆ ತಿರುಗಿದ ವಾಸವಿ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ವು. ಅವಳನ್ನು ನೋಡಿದ ಅನ್ವಿಕಾಳ ಮುಖದಲ್ಲಿದ್ದ ನಗು ಮಾಯ ಆಯಿತು. ಕ್ಷಣಕಾಲ ಎದೆ ಬಡ್ಕೊಂತು. ಬರ್ತಿದ್ದವಳು ಅಲ್ಲೇ ನಿಂತುಬಿಟ್ಲು. ಒಂದು ನೋಟವನ್ನು ಬಾಣದಂತೆ ಎಸೆದು ಅನ್ವಿಕಾಳ ಎದೆಯಲ್ಲಿ ಭಯ ಹುಟ್ಟಿಸಿ, ನಿನ್ನಂತ್ಯ ನೋಡ್ತೀನಿ ಅಂತ ಬೆದರಿಸಿದಂತೆ ಗಂಡನ ಹಿಂದೆ ಹೋದ್ಲು ವಾಸವಿ. ಅನ್ವಿಕಾಳ ಮನಸ್ಸಿನಲ್ಲಿ ಏನೋ ಅಶಾಂತಿ ಶುರುವಾಗಿ ಮೆಲ್ಲಗೆ ಕೆಟ್ಟ ಆಲೋಚನೆಗಳು ಬರೋದಕ್ಕೆ ಆರಂಭಿಸಿದೋ. ಅವ್ರಿಗೆ ಮನೆ ತೋರಿಸಿ, ಕೆಲಸದವ್ರಿಗೆ ತಿಳಿಸಿ, ಬಟ್ಟೆಗಳನ್ನ ಜೋಡಿಸಿ, ಊಟ ಬರುತ್ತೆ, ನಿಮಗೆ ಯಾವುದಕ್ಕೂ ಕೊರತೆ ಇಲ್ಲ, ಪ್ರಶಾಂತವಾಗಿ ಭಯ ಇಲ್ಲದೆ ಹಾಯಾಗಿರಿ, ಸಮಯ ನೋಡ್ಕೊಂಡು ನಾನು ಕೂಡ ಬರ್ತಿರ್ತೀನಿ ಅಂತ ಭರವಸೆ ನೀಡಿದ್ರು ರಾಧಾಕೃಷ್ಣ. ನೀವು ಕೂಡ ಕಚೇರಿಗೆ ಹೋಗ್ತೀರಾ ಅಪ್ಪ ಕೇಳಿದ ಚಂದ್ರಮೌಳಿ. ಅರ್ಜುನ್ ಬೇಡ ಅಂತಾನೆ, ಆದರೆ ಮನೆಯಲ್ಲಿದ್ದರೆ ನನಗೇನೂ ತೋಚೋದಿಲ್ಲ, ಆಗಾಗ ಹೋಗಿ ಬರ್ತಿರ್ತೀನಿ ಚಂದ್ರ ಅಂತ ಹೊರಡ್ತಾ ಹಿಂದೆ ತಿರುಗಿ, ನಿಮ್ಮಿಂದ ಅವನ ಜೀವನದಲ್ಲಿ ಒಳ್ಳೆಯದಾಗದಿದ್ದರೂ ಪರವಾಗಿಲ್ಲ, ಆದರೆ ಕೆಟ್ಟದಾದರೆ ಮಾತ್ರ ನಾನು ಸಹಿಸೋದಿಲ್ಲ. ಅಷ್ಟರವರೆಗೆ ತಂದುಕೊಂಡು ತಾಯಿ ತಂದೆಯಾಗಿ ಪ್ರಯೋಜನ ಇಲ್ಲದೆ ನೀವು ಮನುಷ್ಯರಾಗಿ ಇನ್ನು ಕೀಳುಮಟ್ಟಕ್ಕೆ ಇಳಿಬೇಡಿ.
ಆ ಹುಡುಗಿ ಬಂಗಾರದಂಥವಳು, ಅಂಥವಳನ್ನ ಬಾಯಿಗೆ ಬಂದಂತ ಮಾತಾಡಿ ಏನಾದರೂ ಕೋಪ ಬರೋ ಕೆಲಸ ಮಾಡಿದ್ರೆ ಈ ಬಾರಿ ನಾನಲ್ಲ, ಆ ದೇವ್ರು ಕೂಡ ನಿಮ್ಮನ್ನು ಕ್ಷಮಿಸೋದಿಲ್ಲ. ತಿನ್ನಲು ಅನ್ನವಿಲ್ಲದೆ ಹಸಿದು ಸಾಯೋ ಪರಿಸ್ಥಿತಿಗೆ ನಿನ್ನ ಮಗ ಕರೆತರ್ತಾನೆ ಚಂದ್ರ. ಅವನ ಬಗ್ಗೆ ನಿನಗಿನ್ನೂ ಪೂರ್ತಿ ತಿಳಿದಿಲ್ಲ ಅಂತ ಎಚ್ಚರಿಸಿ ಹೊರಟು ಹೋದರು ರಾಧಾಕೃಷ್ಣ ಅವರು. ಏನಿದು, ನಾವೇನಾದರೂ ಕೊಲೆಗಡಕರೆ? ಹೀಗೆಲ್ಲರೂ ನಮಗೆ ಎಚ್ಚರಿಕೆ ನೀಡ್ತಿದ್ದಾರೆ. ಅರ್ಜುನ್ ನೋಡಿದ್ರೆ ತಂದೆ ತಾಯಿ ಎಂಬ ಕೃತಜ್ಞತೆ ಕೂಡ ಇಲ್ಲದೆ ಯಾವುದೋ ಅತಿಥಿಗಳಿಟ್ಟಂತೆ ಇಲ್ಲಿ ಹಾಕಿದ್ದಾನೆ. ದಿಕ್ಕು ದೆಸೆ ಇಲ್ಲದ ಅನಾಥೆಗೇನೋ ಬಂಗ್ಲೆಗಳು, ಎಸಿಗಳು, ನಮಗೆ ಮಾತ್ರ ಹೀಗೆ. ವಾಸವಿ, ನೀನು ಬಾಯಿ ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಇಲ್ದಿದ್ರೆ ನಾವು ತುಂಬ ಕಷ್ಟಪಡ್ತೀವಿ. ಈಗ ಅರ್ಜುನ್ಗೆ ಮದುವೆ ಆಗಿದೆ, ಅವಳು ಅವನ ಹೆಂಡತಿ, ಮಗು ಕೂಡ ಇದೆ. ನೀನು ಹೌದು ಅಂದರೂ ಅಲ್ಲ ಅಂದರೂ ಅವ್ರ ಸಂಬಂಧವನ್ನು, ಆ ಹಕ್ಕನ್ನು ಒಪ್ಪಲೇಬೇಕು. ಅಪ್ಪ ಹೇಳಿದ್ದೀನಿ ಮರಿಬೇಡ, ಯಾವಾಗಲೂ ನೆನಪಿಟ್ಕೊಂಡು ನಡಿ. ನಿನ್ನೆವರೆಗೆ ದಿನ ಕಳೆಯೋದು ಹೇಗೆ ಎಂಬ ಚಿಂತೆಯಿಂದ ಹೇಳ್ತಿದ್ವು. ಈಗ ಆ ಪರಿಸ್ಥಿತಿ ಇಲ್ಲ. ನಮ್ಮ ಜೀವನಕ್ಕಿದ್ದಕ್ಕಿದ್ದಂತೆ ನೆಮ್ಮದಿ ಇನ್ನೊಂದಿಲ್ಲ ಎನ್ನುತ್ತಾ ಮಂಚದ ಮೇಲೆ ಮಲಗಿದ್ರು. ಎಷ್ಟೇ ಆದರೂ ಇದು ನನ್ನ ಮಗನ ಮನೆ, ಅವನ ಕಷ್ಟದ ಹಣದಿಂದ ಕೊಂಡದ್ದು, ನನಗೆ ತೃಪ್ತಿ ಇದೆ ಎಂದರು. ಬಟ್ಟೆಗಳನ್ನೆಲ್ಲ ತೆಗೆದು ಜೋಡಿಸ್ತಾ ಕಿಟಕಿಯಿಂದ ಕಾಣಿಸ್ತಿರೋ ಬಂಗ್ಲೆಯನ್ನು ನೋಡಿದ್ಲು ವಾಸವಿ. ಕನ್ನಡಿಯಂತೆ ಹೊಳಿತಿದೆ. ಒಂದು ಕಡೆ ಕೆಲಸದವರು ಒರೆಸ್ತಿದ್ದಾರೆ, ಇನ್ನೊಂದು ಕಡೆ ತೋಟದಲ್ಲಿ ಸಣ್ಣ ಒಣಗಿದ ಎಲೆ ಇಲ್ಲದಂತೆ ತೋಟದ ಕೆಲಸದವರು ಶುಚಿಯಾಗಿಟ್ಟಿದ್ದಾರೆ. ಎಲ್ಲೆಡೆ ಭದ್ರತೆ ಬಿಗಿಯಾಗಿದೆ. ಯಾವುದೋ ಕೊಹಿನೂರು ವಜ್ರವನ್ನು ಕಾಯ್ತಿರುವಂತೆ ಇಷ್ಟೊಂದು ಭದ್ರತೆ ಯಾಕೆ? ಮೋತಿ ಸೊಟ್ಟ ಮಾಡ್ತಾ ಕೋಪವನ್ನು ಕೆಲಸದ ಮೇಲೆ ತೋರಿಸಿದ್ಲು. ಅದೇನು ತಾತಯ್ಯ, ಅವರನ್ನ ಮನೆ ಕರೆತರದೆ ಅಲ್ಲಿ ಕರ್ಕೊಂಡೋದ್ರಿ ಅಂತ ಕೇಳಿದ್ಲು ಅನ್ವಿಕಾ. ಬರ್ತಿದ್ದ ರಾಧಾಕೃಷ್ಣ ಅವ್ರನ್ನ ನೋಡಿ, ನಿಮ್ಮ ಗಂಡ ಹಾಕಿದ ಅಗ್ನಿ ಅದು ಅಮ್ಮ, ನಾವು ತಪ್ಪು ಅಂತಿಲ್ಲ. ಒಳಗೆ ಬರೋದಕ್ಕೆ ಬಿಟ್ಟಿದ್ದಾನೆ, ಅದಕ್ಕೆ ಸಂತೋಷ ಪಡು. ಇನ್ನೊಂದು ವಿಷಯ ಅನ್ವಿಕಾ, ನಮ್ಮವರೇ ಅಂತ ಕುರುಡಾಗಿ ನಂಬೇಡ. ನಿನ್ನ ಗಂಡ ಒಪ್ಪೋವರೆಗೆ ಅವ್ರು ನಿನಗೆ ಪರಕೀಯರೇ, ಇದು ನೆನಪಿರಲಿ. ಮನಸ್ಸಿನಲ್ಲಿದ್ದ ಭಯ ಹೆಚ್ಚಾಯಿತು. ವಾಸವಿ ಚಂದ್ರಮೌಳಿ ಏನು ತಿಂತಾರೆ ಅಂತ ಕೇಳಿ ಅನ್ವಿಕಾಳೆ ಅಡುಗೆ ಮಾಡಿ ಕೆಲಸದವ್ರ ಮೂಲಕ ಕಳಿಸ್ತಿರುವಾಗ ಮನೆಗೆ ಬಂದ ಅರ್ಜುನ್ ಅದನ್ನು ನೋಡಿ ಮುಖ ಗಂಟಿಕ್ತ. ಅದು ಅವ್ರಿಗೆ ಊಟವೋ? ಅವನ ಗಂಭೀರ ಮುಖ ನೋಡಿ ಕೈ ಹೊರಿಸುತ್ತಾ ಅಂದ್ಲು. ಅರ್ಜುನ್ ಹೊರಟು ಹೋದ. ಉಸಿರು ಬಿಟ್ಲು. ಊಟಕ್ಕೆ ಬಂದ ರಾಧಾಕೃಷ್ಣ ಅವರು ಮೌನವಾಗಿ ತಿಂತಿದ್ರೆ, ಮೈಥಿಲಿಯನ್ನು ಸಂದರ್ಶನಕ್ಕೆ ಬರೋದಕ್ಕೆ ನೀವೇ ಹೇಳಿದ್ದೀರ ತಾತಯ್ಯ ಅಂತ ಕೇಳಿದ. ಊಟ ಮಾಡ್ತಿದ್ದವರಿಗೆ ತೇಗ್ ಬಂದಂತಾಗ ಹೌದು ಅಂತ ನಡೆದ ವಿಷಯ ಹೇಳಿ, ನಮ್ಮ ಕಣ್ಣು ಮುಂದೆ ಇದ್ದರೆ ಅವ ಸಂಚುಗಳು ತಿಳಿಯುತ್ತವೆ ಅಂತ ಬರೋದಕ್ಕೆ ಹೇಳಿದೆ ಅರ್ಜುನ್. ಪುಟ್ಟ, ಅವಳು ಎಷ್ಟು ಕೆಲಸಗಾರ್ತಿ ಅಂತ ತಿಳಿತದಲ್ಲ, ತಿಳ್ಕೊಂಡು ಏನು ಮಾಡ್ತೀರಿ ತಾತಯ್ಯ? ನನ್ನ ಮುಂದೆ ಅಲ್ಲ, ಪಾತಾಳದಲ್ಲಿದ್ದರೂ ಅವ್ರನ್ನ ನಾನು ಗಮನಿಸಬಲ್ಲೆ. ಇಂಥ ಕೆಲಸ ಮಾಡ್ತಾ ಯಾಕಿಲ್ಲದ ತಲೆನೋವು ಮೈ ಮೇಲೆ ಹೇಳ್ಕೊಳ್ತಿದ್ದೀರಿ? ನೀವಿರುವಾಗ ನಮಗೇನು ಭಯ? ಸಾರು ಬಡಿಸ್ತಾ ಧೈರ್ಯದಿಂದ ಅಂದ್ಲು ಅನ್ವಿಕಾ. ರಾಧಾಕೃಷ್ಣ ಅವರ ನಗ್ತಾ, ನೋಡು, ನನ್ನ ಮೊಮ್ಮಗಳಿಗೆ ನಿನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂದರು. ಎಲ್ಲ ಸಮಯದಲ್ಲೂ ನಾನು ನಿಮ್ಮ ಹತ್ತಿರವೇ ಇರ್ತೀನಿಯಾ? ಶತ್ರುಗಳು ಅವಕಾಶಕ್ಕಾಗಿ ಕಾಯ್ದಿರ್ತಾರೆ. ಎಲ್ಲ ಬಾರಿ ಸಮಯ ನಮಗೆ ಕೂಡ ಬರೋದಿಲ್ಲ. ನಾನೇನು ಸೂಪರ್ ಹೀರೋ ಅಲ್ಲ, ಅಥವಾ ಅದ್ಭುತ ಶಕ್ತಿ ಇರೋ ರಾಕ್ಷಸನೂ ಅಲ್ಲ. ರಾಕ್ಷಸನೇ, ಅನ್ವಿಕಾ ಮೆಲ್ಲಗಂದ್ಲು. ಚುರುಕಾಗಿ ನೋಡ್ದ. ಆ ಮಾತು ನಾನಲ್ಲ ತಾತಯ್ಯ ಅಂದರು. ನಾನು ಯಾವಾಗಂತ ಅನ್ವಿಕಾ ಅಂತವರ ಆತಂಕದಿಂದ ಹೇಳ್ತಿದ್ರೆ, ನಮ್ಮ ಈ ಆಟಗಳನ್ನೆಲ್ಲ ನಿಲ್ಲಿಸಿ ಬಂದವರಿಗೆ ಮರ್ಯಾದೆ ನೀಡೋ ಅಗತ್ಯ ಇಲ್ಲ. ನಾಳೆಯಿಂದ ಅಲ್ಲಿ ಕೆಲಸದವ್ರು ಹೋಗ್ತಾರೆ, ಖುಷಿಯನ್ನು ನೋಡಿಕೊಂಡ್ರೆ ಸಾಕು ಅಂತ ಗಂಭೀರವಾಗಿ ಹೇಳಿ ಹೋದ. ಅರ್ಜುನ್ ಮತ್ತೆ ಮೈಥಿಲಿ ಸಂದರ್ಶನ. ಬಂದ ದಾರಿಯಲ್ಲೇ ವಾಪಸ್ ಕಳಿಸಿದ್ರೆ ಸಾಕು. ಅವನ ಹಿಂದೆ ಬಂದ ಅನ್ವಿಕಾ ಅರ್ಜುನ್ ಖುಷಿಯ ಪಕ್ಕದಲ್ಲಿ ಮಲಗಿರೋದನ್ನು ನೋಡಿ ಮುಖ ಸಣ್ಣದು ಮಾಡಿಕೊಂಡು ಮಗುವಿನ ಇನ್ನೊಂದು ಬದಿಯಲ್ಲಿ ಮಲಗಿ ತಲೆ ಕೆಳ ಕೈ ಇಟ್ಕೊಂಡು ಖುಷಿ ತಲೆ ಸವರ್ತಾ ನೋಡ್ತಿದ್ದಾಳೆ. ಅರ್ಜುನ್ ಪುಟ್ಟ, ನನ್ನ ಜೊತೆ ಮಾತಾಡೋದಿಲ್ವಾ ಮುದ್ದಾಗಿ ಕೇಳಿದ್ಲು. ಅವನು ಉತ್ತರ ನೀಡಲಿಲ್ಲ. ಖುಷಿ ಮಗು ನಿದ್ರೆಯಲ್ಲಿದ್ದ ತಿರುಗಿ ಅರ್ಜುನ್ ಕುತ್ತಿಗೆ ಅಪ್ಕೊಂತು. ಮಗುವನ್ನು ಇನ್ನೂ ಹತ್ತಿರಕ್ಕೆ ತೆಗೆದುಕೊಂಡು ಎದೆಗೆ ಹಚ್ಕೊಂಡು ಹಣೆ ಮೇಲೆ ಮುತ್ತಿಟ್ಟು ಕಣ್ಣು ಮುಚ್ಕೊಂಡ. ಖುಷಿ ಅಂದರೆ ಅವನಿಗೆ ಪ್ರಾಣ. ಆ ವಿಷಯ ಅವಳಿಗೆ ತಿಳಿಯದ ವಿಷಯ ಏನಲ್ಲ. ನಡೆಯೋ ಘಟನೆಗಳಲ್ಲಿ ಖುಷಿಗೇನಾದರೂ ಹಾನಿ ಮಾಡುತ್ತವೋ ಎಂಬುದು ಅವನ ಭಯ. ಆ ವಿಷಯವೂ ತಿಳಿದಿದೆ. ಅವನು ಹೇಳಿದಂತೆ 24 ಗಂಟೆಯೂ ಅವರನ್ನು ಕಾಯ್ತಾ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ತನ್ನವರು ಎಂಬುವರ ಜೊತೆಗಿರಬೇಕು. ನಂಬಿಕಸ್ಥರು ಖುಷಿಯನ್ನು ಅವನ್ನ ಎಷ್ಟು ಪ್ರೀತಿಸ್ತಾನೋ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮನುಷ್ಯರಿದ್ದರೆ ಅವನು ನಿರಾಳವಾಗ್ತಾನೆ. ಶ್ರೀ ಹೋದ್ಮೇಲೆ ಖುಷಿಯ ಜೊತೆ ಅವನಿಗೆ ಒಂದು ಕ್ಷಣ ಕೂಡ ಉಸಿರಾಡೋದಕ್ಕೆ ಬಿಡದಂತೆ ಮಗುವನ್ನು ನೋಡ್ಕೊಳ್ಳೋ ಗಡಿಬಿಡಿಯಲ್ಲಿ ಅವನು ನಗು ಮರೆಯಾಯಿತು. ತಾನು ಬಂದ ಮೇಲೆ ಸ್ವಲ್ಪ ನೆಮ್ಮದಿ ಸಿಕ್ಕಿರೋದು ನಿಜವೇ, ಆದರೆ ಇದ್ದಕ್ಕಿದ್ದಂತೆ ಆ ಗಂಭೀರವಾಗಿ ಭದ್ರತೆ ಹೆಚ್ಚಿಸಿದ್ದಾನೆ ಎಂಬುದು ಅನ್ವಿಕಾಳಿಗೆ ಅರ್ಥ ಆಗ್ತಿಲ್ಲ. ಹೆಚ್ಚು ಭದ್ರತೆಯ ನಡುವೆ ಅವರನ್ನು ಬಂಧಿಸಿದಂತಿದೆ. ಈಗಲೂ ತಾನು ಮನೆಯಲ್ಲಿದ್ದೀನಿ ಅಂತ ತಿಳಿದಿದ್ರೂ ಕೂಡ ಖುಷಿಗಾಗಿ ಯಾವಾಗಲಾದರೂ ಫೋನ್ ಮಾಡ್ತಾನೆ, ಮಾತಾಡ್ತಾನೆ, ಕೇಳ್ತಾನೆ. ಅವನ ಆ ಭದ್ರತಾ ಭಾವನೆಯನ್ನು ಖುಷಿಯ ವಿಷಯದಲ್ಲಿ ಹೋಗಲಾಡಿಸಬೇಕು ಎಂಬುದು ಅವಳ ಹಂಬಲ. ಅವನ ಅಮ್ಮ ಅಪ್ಪ ಕೂಡ ತನ್ನ ಜೊತೆ ಇದ್ದರೆ ಬೆಟ್ಟದಷ್ಟು ಬಲ ಬರುತ್ತೆ ಅಂತ ವಾಸವಿ ಚಂದ್ರಮೌಳಿ ಬರೋದಕ್ಕೆ ಏರ್ಪಾಟು ಮಾಡಿದ್ಲು. ಮೊದಲಿನಂತೆ ಅಮ್ಮ ಅಪ್ಪ ಅವನ ಜೊತೆ ಇದ್ದರೆ ಅರ್ಜುನ್ ಕಣ್ಣಲ್ಲಿ ಸಂತೋಷವನ್ನು ಅವಳು ನೋಡಬೇಕು. ಅದಕ್ಕಾಗಿ ಈ ಪ್ರಯತ್ನಗಳೆಲ್ಲ.
ಅದೀಗ ಹೇಳಿದರೆ ಅರ್ಜುನ್ ಒಪ್ಪೋದಿಲ್ಲ, ಅವರು ಬದಲಾಗೋದಿಲ್ಲ ಅಂತಾನೆ. ಮನಸ್ಸಿದ್ರೆ ಮಾರ್ಗ ಇದೆ ಎಂಥ ಬಂಡೆಯಾದರೂ ಪ್ರೀತಿ ಎಂಬ ಪದ ಕರಗುತ್ತೆ. ಅದಕ್ಕೆ ಅವನೇ ಸಾಕ್ಷಿ. ತನ್ನ ಪ್ರೀತಿ ಕರಗಲಿಲ್ವೇ? ಹೀಗತ್ತಾರು ಆಲೋಚನೆಗಳ ಅನ್ವಿಗಾಳ ತಲೆಯಲ್ಲಿ ಹೋಗ್ತಿದ್ರೆ ಮುಖದ ಮುಂದೆ ಚಿಟಿಕೆ ಹೊಡೆದ ಶಬ್ದಕ್ಕೆ ನೋಡಿದ್ಲು. ಅವನ ಕಣ್ಣುಗಳು ನೇರವಾಗಿ ಅವಳನ್ನೇ ನೋಡ್ತಿವೆ. ಆ ನೋಟಕ್ಕೆ ತಡಬಡಾಯಿಸಿದ್ರು ಧೈರ್ಯ ತಂದುಕೊಂಡು, ನನ್ನನ್ನು ನಂಬ್ತೀರಾ ನೀವು ಅಂದ್ಲು. ಯಾವ ವಿಷಯದಲ್ಲಿ? ಅತ್ತೆ ಮಾವಯ್ಯನ ವಿಷಯದಲ್ಲಿ. ಅವ್ರು ನಿನ್ನ ಅತ್ತೆ ಮಾವನಲ್ಲ, ಹಾಗನ್ಬೇಡ. ಈ ವಿಷಯದ ಮೇಲೆ ನಿಮ್ಮ ಜೊತೆ ಮಾತಾಡಬೇಕು. ಆಸಕ್ತಿ ಇಲ್ಲ, ದಯವಿಟ್ಟು ನನಗೋಸ್ಕರ. ಅವನು ಕೇಳೋದು ಕೊಪ್ಪಲಿಲ್ಲ. ಹೆತ್ತ ಮಗಳು ನೋವು ಪಡೆದವರಿಂದ ಈ ಪ್ರೀತಿಯನ್ನು ನಿರೀಕ್ಷಿಸೋದು ಮೂರ್ಖತನವಾಗತ್ತೆ ಎಂಬುದು ಅವನ ಉದ್ದೇಶ. ನಾಳೆ ಮೈಥಿಲಿ ಬಂದರೆ ಅವಳಿಗೆ ಸಂದರ್ಶನ ಮಾಡಿ ಕೆಲಸ ನೀಡಿ ಅಂತ ಅನ್ವಿಕಾ ಹೇಳ್ತಿದ್ರೆ ಚುರುಕಾಗಿ ನೋಡ್ದ. ಯಾಕೆ ಇಂಥ ಹುಚ್ಚು ಮಾತುಗಳಿಂದ ಇಲ್ಲದ ತಲೆನೋವು ತರ್ತಿದ್ಯಾ ಅಂತ ಗಂಭೀರವಾಗ್ತಾ ಇದ್ದು ಬಾಲ್ಕನಿಗೆ ಹೋದ. ಅವನ ಹಿಂದೆ ಬರ್ತಾ, ನನ್ನ ಮಾತು ಸ್ವಲ್ಪ ಕೇಳಿ. ಅತ್ತೆ ಮಾವ ಇಲ್ಲಿರೋದು ಮೈಥಿಲಿ ನಿಮ್ಮ ಕಣ್ಣು ಮುಂದೆ ಇದ್ದರೆ ಇನ್ನು ನಮಗೆ ಯಾವುದೇ ಅಪಾಯ ಇರೋದಿಲ್ಲ. ಅವರೇನೋ ಭಯೋತ್ಪಾದಕರಲ್ಲ ಅಲ್ವಾ? ಹಣಕ್ಕೆ ತೊಂದರೆ ಆದರೆ ಅವ್ರಿಗೆ ಕೆಟ್ಟ ಆಲೋಚನೆಗಳು ಬರುತ್ತವೆ. ಅದೇ ಒಳ್ಳೆಯ ಸಂಬಳದೊಂದಿಗೆ ಕೆಲಸ ನೀಡಿ ಕಚೇರಿಯಲ್ಲಿ ಬಿಟ್ಟರೆ ಇನ್ನೆಲ್ಲಿಗೆ ಹೋಗ್ತಾರೆ ಹೇಳಿ? ಅನ್ವಿಕಾಳ ಕೈ ಹಿಡಿದು ಇನ್ನೊಂದು ಬಾರಿ ಅತ್ತೆ ಮಾವ ಅಂದೆ ಅಂದರೆ ಕೆನ್ನೆ ಕೆಂಪಾಗುತ್ತೆ ಅಂದ. ಸರಿ ಅನ್ನಲ್ಲ, ಬುದ್ಧಿವಂತಿ ಅಂತ ಹೇಳಿ ಯಾಕಿಷ್ಟು ಕೋಪ? ನೀವು ಅತಿಯಾಗಿ ಯೋಚಿಸ್ತಾ ಆತಂಕ ಪಡ್ತಿದ್ದೀರಿ ಅಂತ ನಿಮಗೇನಾದರೂ ತಿಳಿದಿದೆಯೇ? ಎಷ್ಟೋ ಸಂತೋಷವಾಗಿ ತಿರುಮಲಕ್ಕೆ ಹೋದರೆ ಗಡಿಬಿಡಿಯಾಗಿ ಕರೆ ತಂದ್ರಿ. ಆ ದಿನದಿಂದ ನಿಮ್ಮ ಮುಖದ ಸಂತೋಷವೇ ಇಲ್ಲ. ಏನಾಯಿತು? ನನಗೆ ಹೇಳಬಾರ್ದು ಏನಾದರೂ ಇದೆಯಾ? ಹೇಳಿದರೆ ಏನು ಮಾಡ್ತೀಯಾ? ಇನ್ನು ಯಾರನ್ನ ಮನೆಗೆ ಹಾಕಬೇಕು ಅಂತ ಯೋಚಿಸ್ತಿದ್ಯಾ? ಬಾಯಿ ಮುಚ್ಚಿಕೊಂಡು ನಿಮಗೆಲ್ಲ ಅಣಕವೇ. ಫೋನಲ್ಲಿ ಮಾತಾಡಬೇಕು, ಹೋಗಿ ಮಲಗು. ನೀವು ಬನ್ನಿ. ಬರಲ್ಲ, ನಾನು ಹೋಗಲ್ಲ ಅಂತಿದ್ದ ಅನ್ವಿಕಾಳ ಸೊಂಟ ಹಿಡಿದು ಮುಂದೆ ಎಳ್ಕೊಂಡು, ಏನೇ ಮಾತಿಗೆ ಮಾತು ಉತ್ತರ ಕೊಡ್ತಿದ್ಯಾ? ಭಯ ಇಲ್ವಾ? ಯಾಕೆಲ್ಲ ಬೇಕಾದಷ್ಟಿದೆ. ಧೈರ್ಯವಾಗಿ ಹೊರಗೆ ಇಷ್ಟು ಮಾತಾಡ್ತಿದ್ದೀನಿ, ಆದರೆ ನನ್ನ ಹೃದಯ ನೋಡಿ ಎಷ್ಟು ವೇಗವಾಗಿ ಪಡ್ಕೊಳ್ತಿದೆ ಅಂತ ಅರ್ಜುನ್ ಕೈನ ತನ್ನ ಹೃದಯದ ಮೇಲಿಟ್ಲು. ಬುಲೆಟ್ ಟ್ರೈನ್ನಂತೆ ಅವಳ ಹೃದಯ ಬಡಿತಾ ಇತ್ತು. ಯಾರಿಗಾಗಿ ಧೈರ್ಯ? ನಮಗಾಗಿ, ಸಂತೋಷಕ್ಕಾಗಿ. ದಯವಿಟ್ಟು ಹಾಗನ್ಬೇಡಿ. ನಾನು ಹೇಳೋದು ಇನ್ನು ಹೆಚ್ಚು ಸಮಯ ನೀಡಿದರೆ ನಿನ್ನ ಬಾಯಿ ನಿಲ್ಲೋದಿಲ್ಲ. ಹೇಳಿದ್ಲೆ ತುಟಿಗಳನ್ನ ಮುಚ್ಚಿ ಅನ್ವಿಕಾಳನ್ನು ಕೋಣೆಗೆ ಎತ್ಕೊಂಡು ಹೋದ. ನಗ್ತಾ ಅವನ ಕುತ್ತಿಗೆ ಕೈ ಹಾಕಿ ಮೂಗಿನಿಂದ ಮೂಗುಜ್ಜಿದ್ಲು. ಬೆಳಿಗ್ಗೆ, ಏನಮ್ಮ ಅನ್ವಿಕಾ, ತುಂಬ ಖುಷಿಯಾಗಿದೆಯಾ? ಆ ರಾಕ್ಷಸ ಮೊಮ್ಮಗ ಏನು ಅನ್ಲಿಲ್ವಾ ಅಂತ ನಗ್ತಾ ಕೇಳಿದ್ರು ರಾಧಾಕೃಷ್ಣ. ಅವ್ರಿಗೆ ಪ್ರತಿ ಬಾರಿ ಕೋಪ ಬರೋದಿಲ್ಲ ತಾತಯ್ಯ. ಗಂಭೀರ ವಿಷಯ ಇದ್ದರೆ ಮಾತ್ರ. ನೀವು ಕಚೇರಿಗೆ ಹೋಗ್ತಿದ್ದೀರಾ? ಹ್ಞೂ, ಇವತ್ತು ಕಚೇರಿಯಲ್ಲಿ ಸಂದರ್ಶನ ಇದೆ. ಅದನ್ನು ನಡೆಸಿ ಆಯ್ಕೆ ಮಾಡೋ ಜವಾಬ್ದಾರಿ ನನಗೆ ನೀಡಿದ್ದಾನೆ ನಮ್ಮ ಮೊಮ್ಮಗ. ಹೌದಾ? ನಿಮ್ಗೆ ಯಾಕೆ? ಅದಕ್ಕೆ ಬೇರೆ ಯಾರಾದರೂ ಇರ್ತಾರಲ್ಲ? ಇರ್ತಾರೆ, ಆದರೆ ಇಂದು ಮೈಥಿಲಿ ಬರ್ತಾಳೆ. ಅಡುಗೆ ಮಾಡ್ತಿದ್ದ ಅನ್ವಿಕಾ ಕೆಲಸ ನಿಲ್ಲಿಸಿ ಓಡಿ ಬಂದು, ನಿಜವೇ ಅವ್ರು ಕೆಲಸ ನೀಡ್ತಾರಾ ಅಂದ್ಲು ಆತರದಿಂದ. ನಿನಗೆ ಯಾಕೆ ತಾಯಿ ಅಷ್ಟೊಂದು ಸಂತೋಷ? ಅವಳ ಬಗ್ಗೆ ಗೊತ್ತು ತಾನೇ ನಿನಗೆ? ಕೆಲಸ ಇಲ್ಲದ ಹಾಗೆ ತಯಾರಾಗಿದ್ದಾಳೆ. ಆದರೂ ಉಸಿರಾಡೋದಕ್ಕೂ ಬಿಡೋದಷ್ಟು ಕೆಲಸ ನೀಡಿದ್ರೆ ಕಷ್ಟ, ಹಣದ ಬೆಲೆ ತಿಳಿಯುತ್ತೆ ತಾತಯ್ಯ. ಸುಮ್ಮನೆ ಕೂತು ಅಭ್ಯಾಸ ಆಗಿ ಹಣ ಸಿಗದೆ ಹುಚ್ಚು ಕೆಲಸ ಮಾಡ್ತಾಳೆ. ನಮ್ಮ ಕಂಪ್ನಿಯಲ್ಲಾದರೆ ಬೆವರು ಸುರಿಸೋಷ್ಟು ಕೆಲಸ ಇರುತ್ತೆ. ಕೆಲವು ದಿನ ಅಲ್ಲಿ ಅಭ್ಯಾಸ ಆದರೆ ತಲೆಯಲ್ಲಿರೋ ಕಸ ಎಲ್ಲ ಖಾಲಿ ಆಗುತ್ತೆ. ಅವಳ ಜೀವನದ ಬಗ್ಗೆ ಅವಳಿಗೊಂದು ಸ್ಪಷ್ಟತೆ ಬರುತ್ತೆ. ಹೇಗಾದರೂ ಆಯ್ಕೆ ಆಗುವಂತೆ ನೋಡಿ. ಅದು ನನ್ನ ಕೈಯಲ್ಲಿಲ್ಲಮ್ಮ. ಮೊಮ್ಮಗಳೆಂದು ನಾನು ಪಕ್ಷಪಾತ ತೋರಿಸ್ದೆ ಅಂದರೆ ನಿನ್ನ ಗಂಡ ನನ್ನ ಕೂಡ ಕಚೇರಿ ದೂರ ಹಾಕ್ತಾನೆ. ಅರ್ಜುನ್ ಕೆಳಗೆ ಬಂದಿದ್ದರಿಂದ ಆ ವಿಷಯ ಬಿಟ್ಬಿಟ್ರು. ತಿಂಡಿ ಮುಗಿಸಿ ಅರ್ಜುನ್ ಮತ್ತು ರಾಧಾಕೃಷ್ಣ ಅವರು ಆಫೀಸ್ಗೆ ಹೊರಟು ಖುಷಿಯನ್ನು ಎತ್ಕೊಂಡು ಕಾರಿನವರೆಗೆ ಬಂದಳು ಅನ್ವಿಕಾ. ರಾತ್ರಿ ಹಿತವಾದ ಸಮಯ ಕಳೆದಿದ್ದರಿಂದ ಅನ್ವಿಕಾಳ ಮುಖ ಹೊಳೆಯುತ್ತಿತ್ತು. ಹುಷಾರು ಅಂತ ಹೇಳಿ ರಾಧಾಕೃಷ್ಣ ಅವ್ರ ಜೊತೆ ಅರ್ಜುನ್ ಹೊರಟು ಹೋದ. ಖುಷಿಯನ್ನು ತೋಟದ ಕಡೆ ಎತ್ಕೊಂಡು ಹೋಗ್ತಿದ್ದ ಅನ್ವಿಕಾಳಿಗೆ ಪಕ್ಕದ ಮನೆಯಿಂದ ಅವಳನ್ನೇ ನೋಡ್ತಿದ್ದ ವಾಸವಿ ಕಂಡ್ಳು. ಮನೆ ಮುಂದೆ ಖಾಲಿ ಜಾಗದಲ್ಲಿ ವಾಸವಿ ಮತ್ತು ಚಂದ್ರಮೌಳಿ ನಡೀತಿದ್ರು. ಮಗ ಮತ್ತು ತಂದೆ ಕಚೇರಿಗೆ ಹೋಗೋದು. ಖುಷಿಗೆ ಬಾಯಿ ಹೇಳ್ತಿರುವ ಅರ್ಜುನ್ನ ಧ್ವನಿ ಕೇಳಿಸುತ್ತಲೇ ಇತ್ತು. ಖುಷಿಯನ್ನು ನೋಡಿ ವಾಸವಿ ಮುಖ ಕಿವುಚಿದ್ಲು. ಏನೋ ಆ ಮಗು ಆಗಿದೆ ಅಂದ್ಕೊಳ್ತಾ ಗಂಡನ ಹತ್ರ ಬಂದು, ರೀ ಆ ಮಗುವನ್ನು ನೋಡಿದ್ರೆ ಆ ಬಾಯಿ ಮುಖ ಹೇಗೆ ಇದೆ ಅಂತ. ಅಸಲು ಸಾಮಾನ್ಯವಾಗಿಲ್ಲ ರೀ, ಕಾಯಿಲೆ ಇದೆ ಅಂದರೆ ಏನೋ ಅಂದ್ಕೊಂಡಿದ್ದೆ, ಆದರೆ ಹೀಗೆ ರೂಪವೇ ಬದಲಾಗಿ ಹೋಗುತ್ತೆ ಅಂತ ಈಗಲೇ ತಿಳಿಯಿತು. ಕುತೂಹಲದಿಂದ ಹೇಳ್ತಿದ್ದ ಹೆಂಡತಿ ಕಡೆ ಒಮ್ಮೆಲೆ ನೋಡಿ, ನಿನಗಿದೇ ಕೊನೆ ಎಚ್ಚರಿಕೆ ವಾಸವಿ. ಇನ್ನೊಂದು ಬಾರಿ ಆ ಮಗುವಿನ ವಿಷಯ ನನ್ನ ಮುಂದೆ ಎತ್ತಿದರೆ ಕೆನ್ನೆ ಊದೋಗುತ್ತೆ ಅಂತ ಗಂಭೀರವಾಗಿ ಹೇಳಿದರು. ಅಯ್ಯೋ ದೇವ್ರೆ, ನಾನೇನಂದೆ ಈಗ? ಯಾರು ಹೇಗಿದ್ದರೆ ನನಗೆ ಯಾಕೆ? ಹೋಗಿ ನಿನ್ನ ಕೆಲಸ ನೋಡು, ತಿಂಡಿ ತಯಾರು ಮಾಡಿ ಹೋಗು ಅಂತ ಗದರಿಸಿದ್ರಿಂದ ಮನೆಗೆ ಹೋದ್ಲು ವಾಸವಿ. ವಾಸವಿಯ ಧ್ವನಿ ತೋಟದಲ್ಲಿದ್ದ ಅನ್ವಿಕಾಳಿ ಕೇಳಿಸುತ್ತಲೇ ಇತ್ತು. ಮಗುವನ್ನು ಆಗಂದಿದ್ದಕ್ಕೆ ಅವಳ ಕಣ್ಣಲ್ಲಿ ನೀರು ತುಂಬಿತು. ಖುಷಿಯನ್ನು ಎದೆಗೆ ಒಪ್ಕೊಂಡು ತಲೆ ಮೇಲೆ ಮುತ್ತಿಟ್ಲು. ಶುಭೋದಯ ಅನ್ವಿಕಾ. ನಳಿನಿ ಅವರ ಧ್ವನಿಗೆ ಕಣ್ಣೊರೆಸ್ಕೊಂಡ್ಳು. ಶುಭೋದಯ ಆಂಟಿ, ಬನ್ನಿ, ತಿಂಡಿ ತಿಂದ್ರಾ ಅಂತ ಕೇಳ್ತಾ ಅವಳ ಜೊತೆ ಮಾತಾಡ್ತಾ ಮನೆಯೊಳಗೆ ಹೋದ್ಲು. ಸಂದರ್ಶನಕ್ಕೆ ಬಂದವ್ರನ್ನ ಮೊದಲ ಮಹಡಿಗೆ ಹೋಗೋದಕ್ಕೆ ಹೇಳಿದ್ಲು ರಿಸೆಪ್ಷನಿಸ್ಟ್. ಎಲ್ಲರ ಜೊತೆ ಬಂದ ಮೈಥಿಲಿ ಗುಂಪಿನಲ್ಲಿ ಒಬ್ಬಳಾಗಿರಲು ಆಗದೆ ಕೋಪಗೊಂಡ್ಳು.
ಒಳಗೆ ಬೈದ್ಕೊಳ್ತಾ, ಛೀ ಏನು ಕರ್ಮವೋ ಮೈತ್ರಿ ನಿನಗೆ, ಈ ಕಚೇರಿಗೆ ಮಾಲೀಕಳಾಗಬೇಕಾದವಳು ಹೀಗೆ ಕೆಲಸಕ್ಕೆ ಕಾಯುವಂತಾಯ್ತಲ್ಲ, ಎಲ್ಲ ಅನ್ವಿಕಾಳಿಂದಲೇ ಅಂತ ಹಲ್ಲು ಕಿರಿಯುತ್ತಾ ತನ್ನ ಪಕ್ಕದಲ್ಲಿ ಸಾಮಾನ್ಯ ಚೂಡಿದಾರದಲ್ಲಿರೋ ಹುಡುಗಿಯನ್ನು ನೋಡಿ ಮುಖ ಸೊಟ್ಟ ಮಾಡಿದ್ಲು. ಅಂಥ ಕೆಳಮಟ್ಟದ ಜನರ ಪಕ್ಕದಲ್ಲಿ ತಾನಿರೋದು ಹಣೆ ಚುಚ್ಕೊಂಡ್ಳು. ಒಬ್ಬೊಬ್ಬರಾಗಿ ಸಂದರ್ಶನಕ್ಕೆ ಹೋಗ್ತಿದ್ರೆ ಆಯ್ಕೆಯಾದವ್ರ ಮುಖಗಳು ಹೊಳಿತಿದ್ರೆ ಆಗದವ್ರ ಮುಖಗಳು ಗಾಳಿ ಹೋದ ಬಲೂನಿನಂತ ಬಾಡಿವೆ. ಮೈಥಿಲಿ ಹೆಸರು ಕರೆದ್ರು. ಒಳಗೆ ಬರೋದಕ್ಕೆ ಹೇಳಿದ್ರಿಂದ ಹೋದ್ಲು. ಅಲ್ಲಿ ರಾಧಾಕೃಷ್ಣ ಅವರು ಕೂಡ ಇರೋದನ್ನು ಕಂಡು ಕಣ್ಣು ದೊಡ್ಡದಾದವು. ಅರ್ಜುನ್ ಇರ್ತಾನೆ ಅಂತ ಆತುರದಿಂದ ನೋಡಿದ ಅವಳಿಗೆ ಅಲ್ಲಿ ಅರ್ಜುನ್ ಕಾಣಿಸ್ಲಿಲ್ಲ. ರಾಧಾಕೃಷ್ಣ ಅವ್ರ ಜೊತೆ ವಿಭಾಗದ ಮುಖ್ಯಸ್ಥರು ಮತ್ತು ವ್ಯವಸ್ಥಾಪಕರು ಸಂದರ್ಶನ ಮಾಡಿದ್ರು. ಮೈಥಿಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಉತ್ತರ ನೀಡಿದ್ಲು. ಅವಳಷ್ಟು ಬುದ್ಧಿವಂತಿಕೆಯಿಂದ ಉತ್ತರ ನೀಡ್ತಾಳಂತ ರಾಧಾಕೃಷ್ಣ ಅವರು ಕೂಡ ಊಹಿಸಿರಲಿಲ್ಲ. ಇವಳಿಗೆ ಬುದ್ಧಿ ಇದೆ, ಓದಿದೆ, ಆದರೆ ಆ ಬುದ್ಧಿಯನ್ನು ಬೇಡದ ವಿಷಯಗಳಿಗೆ ಬಳಸ್ತಾಳೆ ಅಂದ್ಕೊಂಡು ಒಂದು ಕಡೆ ಮೊಮ್ಮಗಳ ಗುಣ ಎಂಥದ್ದೆಂದು ತಿಳಿದಿದ್ರು. ಅವಳ ಬುದ್ಧಿವಂತಿಕೆಗೆ ಮಾತ್ರ ಅವರು ಮಾರು ಹೋದರು. ನೀವು ಆಯ್ಕೆಯಾಗಿದ್ದೀರಿ, ಪತ್ರ ಕಳಿಸ್ತೀವಿ, ಇನ್ನು ನೀವು ಹೋಗ್ಬೋದು ಅಂತ ಹೇಳ್ತಿದ್ರೆ ಮೈಥಿಲಿಯ ಮುಖ ಅರಳಿತು. ನಿಜವಾಗಿಯೂ ಅಂದ್ಲು. ಹೌದು ಅಂದರು ಅವರು. ತಾತಯ್ಯ, ನಿಜವಾಗಿಯೂ ನಾನು ಆಯ್ಕೆಯಾದ್ನಾ? ಆತರು ತಡೆಯಲಾರದೆ ರಾಧಾಕೃಷ್ಣ ಅವ್ರನ್ನ ಕೇಳ್ತಿದ್ರು. ಉಳಿದ ಇಬ್ಬರು ಬೆಚ್ಚು ಬಿದ್ದರು. ಹೇಳ್ತಾತಯ್ಯ ಅಂದ್ಲು ಮೈಥಿಲಿ. ಇದು ಕಚೇರಿ, ಇಲ್ಲಿ ನನಗೊಂದು ಗೌರವ ಇದೆ, ನೀನು ಕೇವಲ ಸಂದರ್ಶನಕ್ಕಾಗಿ ಬಂದಿದ್ದೀಯಾ, ನೆನಪಿಟ್ಟುಕೋ ಅಂತ ಗದರಿಸಿದ್ರು. ಕ್ಷಮಿಸಿ ತಾತಯ್ಯ. ಕ್ಷಮಿಸಿ ಸರ್, ನನಗೆ ಕೆಲಸ ಖಚಿತ ಆಯಿತು ಅಲ್ವಾ? ಒಂದು ಬಾರಿ ಹೇಳ್ತೀವಿ, ಇನ್ನು ನೀನು ಹೋದರೆ ಹಿಂದಿರೋರನ್ನು ಕರೀಬೇಕು ಅಂತ ಅವರು ಗಂಭೀರವಾಗಿ ಹೇಳಿದ್ರಿಂದ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು ಅಂತ ಸಂತೋಷದಿಂದ ಹೊರಗೆ ಬಂದು ಆ್ಯಂಟೋನಿಗೆ ಸಂದೇಶ ಕಳಿಸಿದ್ಲು. ಇಂಟರ್ವ್ಯೂ ಯಶಸ್ವಿ ಆಯಿತು, ಕೆಲಸ ಸಿಕ್ತು ಅಂತ. ನಿಜವೇ? ಯಾರು ಮಾಡಿದ್ರು ಇಂಟರ್ವ್ಯೂ? ನಮ್ಮ ತಾತಯ್ಯ ಮತ್ತು ಇನ್ನಿಬ್ಬರು ಹಿರಿಯ ಉದ್ಯೋಗಿಗಳು. ಮತ್ತು ನಿನ್ನ ಭಾವ ಯಾಕೆ ಮಾಡ್ತಾನೆ ಅಂದರೆ ನೀನು ಸಂದರ್ಶನಕ್ಕೆ ಬಂದಿದೆಯಾ ಅಂತ ನಿನ್ನ ಭಾವನೆಗೆ ತಿಳಿದೇ ಇರುತ್ತದಲ್ವೇ? ಅವನು ಒಪ್ಪಿದ್ದಾನೆ, ಅದಕ್ಕೆ ನಿನಗೆ ಕೆಲಸ ಸಿಕ್ಕಿದೆ ಅಷ್ಟೇ ತಾನೇ? ಏನೋ ಅದೆಲ್ಲ ನಂಗೆ ತಿಳಿಯೋದು, ಆದರೆ ನಮ್ಮ ಕಂಪ್ನಿಲಿ ಕೆಲಸ ಸಿಕ್ಕಿದ್ದು ಮಾತ್ರ ತುಂಬ ಆಶ್ಚರ್ಯ ತಂದಿದೆ. ಇಲ್ಲೇ ಇರ್ತಾ ಅನ್ವಿಕಾಳಿಗೆ ತೊಂದರೆ ನೀಡೋ ಯೋಜನೆಗಳನ್ನ ಮಾಡೋದು ತುಂಬ ಸುಲಭ. ಅದು ನಿನ್ನಿಂದ ಸಾಧ್ಯ ಇಲ್ಲ, ಆದರೆ ನಾನು ಹೇಳೋ ಕೆಲಸಗಳನ್ನ ಜಾಗ್ರತೆಯಾಗಿ ಮಾಡಿದ್ರೆ ಸಾಕು. ಏನದು? ಈ ಭಾನುವಾರ ನಾನು ಜಾಗದ ಬಗ್ಗೆ ಸಂದೇಶ ಮಾಡ್ತೀನಿ, ಅಲ್ಲಿಗೆ ಬಾ, ಸರಿಯಾಗಿ ಮಧ್ಯಾಹ್ನ 1 ಗಂಟೆಗೆ. ಸರಿ, ನಾನು ಹೋಗಿ ಪಾರ್ಟಿ ಮಾಡಬೇಕು, ಬಾಯ್ ಅಂತ ಅಲ್ಲಿಗೆ ಮಾತು ಮುಗಿಸಿ ಕ್ಯಾಬ್ನಲ್ಲಿ ತನ್ನ ಸ್ನೇಹಿತರೆಲ್ರಿಗೂ ಕರೆ ಮಾಡಿ ಬರೋದಕ್ಕೆ ಹೇಳಿ ಪಬ್ಬಿಗೆ ಹೋದ್ಲು. ರಾಧಾಕೃಷ್ಣ ಅವರು ಅರ್ಜುನ್ ಕೊಠಡಿಗೆ ಬಂದರು. ಬನ್ನಿ ತಾತ, ಕೂತ್ಕೊಳ್ಳಿ ಅಂತ ಕಚೇರಿ ಹುಡುಗನನ್ನು ಕರೆದು ಮಜ್ಜಿಗೆ ತರೋದಕ್ಕೆ ಹೇಳಿ ತಾತಯ್ಯ. ಇಂಟರ್ವ್ಯೂ ಮುಗೀತಾ ಅಂತ ಕೇಳ್ದ. ಮುಗಿದಿದೆ ಅರ್ಜುನ್, ಆಯ್ಕೆಯಾದವ್ರ ಪಟ್ಟಿ ಇದರಲ್ಲಿದೆ ಅಂತ ಒಂದು ಕಡತ ನೀಡಿದ್ರು. ಅದನ್ನು ಪಡೆದು ಇನ್ನೊಂದು ಕಡತವನ್ನು ಅವರ ಮುಂದೆ ಇಟ್ಟ ಅರ್ಜುನ್ ಗೊಂದಲದಿಂದ ನೋಡ್ತಾ, ಏನು ಮಗನೇ ಇದು ಅಂತ ಕೇಳಿದ್ರು. ನೋಡಿ, ಅವರು ನೀಡಿದ ಕಡತ ಪಕ್ಕಕ್ಕಿಟ್ಟು ಹೇಳ್ದ. ಅದನ್ನು ತೆರೆದು ನೋಡ್ತಾ ಇದ್ದ ರಾಧಾಕೃಷ್ಣ ಅವರ ಮುಖ ಬೆಳ್ಳಗಾಯಿತು. ಅರ್ಜುನ್ ಅಂತ ಶೂನ್ಯ ನೋಟದಿಂದ ನೋಡ್ತಾ ಅಂದರು, ದಿವಾಳಿಯಾದ ನಿಮ್ಮ ಮಗನ ಕಂಪನಿಯನ್ನು ನಿಮ್ಮ ಹೆಸರಿನಲ್ಲಿ ಕೊಂಡಿದ್ದೀನಿ. ಇಂದು ನಡೆಸಿದ ಸಂದರ್ಶನಗಳು ಕೂಡ ನಿಮ್ಮ ಕಂಪನಿಗಾಗಿಯೇ. ನಾಳೆಯಿಂದ ನೀವು ನಿಮ್ಮ ಕೆಲಸವನ್ನು ಅಲ್ಲಿಂದಲೇ ಶುರು ಮಾಡಬಹುದು ತಾತಯ್ಯ. ಇದೇನು ನಿಮ್ಮ ಮೇಲೆ ಕೋಪದಿಂದಾಗಲಿ ನಿಮ್ಮ ಮಗನ ಮೇಲೆ ದ್ವೇಷದಿಂದಾಗಲಿ ಮಾಡ್ತಿಲ್ಲ. ನನಗಾಗಿ ನೀವು ಯಾರಿಂದಲೂ ದೂರ ಆಗಬಾರ್ದು, ಅವರು ಕಷ್ಟಪಡ್ತಿರೋದನ್ನು ನೋಡಿ ಬೇಸರ ಪಡಬಾರ್ದು ಎಂದೇ ನಿಮ್ಮನ್ನು ಕೇಳದೆ ಇದೆಲ್ಲ ಮಾಡಿದ್ದೀನಿ. ಅವ್ರನ್ನ ಕ್ಷಮಿಸೋದು ಕೇಳೋದಿಲ್ಲ ಅರ್ಜುನ್, ಆದರೆ ಬೇಡ ತಾತಯ್ಯ, ಒಂದು ಬಾರಿ ಬೇಡ ಅಂತ ಬಿಟ್ಟವ್ರನ್ನ ಹತ್ತಿರ ಸೇರಿಸ್ಕೊಳ್ಳೋ ಉದಾರ ಗುಣ ನಂದಲ್ಲ. ಇದಲ್ಲದೆ ಇದೆಲ್ಲ ನನ್ನ ಹೆಂಡತಿ ಮೇಲೆ ಪ್ರಭಾವ ಬೀರುತ್ತೆ. ಅವಳದ್ದು ಮೃದು ಹೃದಯ. ಪ್ರಾಣ ತೆಗಿಬೇಕು ಅಂದ್ಕೊಂಡವನು ಬಿದ್ದಿದ್ರೆ ಸೇಡು ತೀರಿಸ್ಕೊಳ್ಳೋ ಬದಲು ಊಟ ಹಾಕಿ ಬದುಕಿಸೋ ಥರದವಳು ಅವಳು. ಎಲ್ಲರೂ ಅವಳ ಸುತ್ತ ಸೇರಿ ಅವಳನ್ನು ಬದಲಿಸಿ ನನಗೆ ಹತ್ತಿರವಾಗೋದಕ್ಕೆ ನೋಡ್ತಿದ್ರೆ ಅಸಹ್ಯ ಆಗ್ತಿದೆ. ನೀವು ನನ್ನ ಜೊತೆ ಇರ್ಬೋದು, ನಿಮ್ಮ ಮೊಮ್ಮಗಳ ಕೈ ಅಡುಗೆ ತಿನ್ಬೋದು, ಇತ್ತ ನಿಮ್ಮ ಮಗನ ಮರ್ಯಾದೆ ಕೂಡ ಉಳಿಸಬಹುದು. ನಾಳೆಯಿಂದ ನಿಮ್ಮ ಕಾರ್ ಈ ಕಚೇರಿ ಕಟ್ಟಡದೊಳಗೆ ಬರೋದಿಲ್ಲ, ವಿಳಾಸ ಮಾತ್ರ ಬದಲಾಗುತ್ತೆ ಅಷ್ಟೇ ಅಂತ ಹೇಳಿ, ಸಣ್ಣ ಕೆಲಸ ಇದೆ ತಾತಯ್ಯ, ಹೋಗಬೇಕು ಅನ್ನುತ್ತಾ ಬಂದ ಮಜ್ಜಿಗೆ ಲೋಟವನ್ನು ಅವರಿಗೆ ನೀಡಿ, ಕುಡಿದು ಹೋಗಿ ಸ್ವಲ್ಪ ಸಮಾಧಾನವಾಗ್ತೀರಿ ಅಂತೇಳಿ ಹೊರಟು ಹೋದ. ಅರ್ಜುನ್ ಈ ನಿರ್ಧಾರ ತೆಗೆದುಕೊಳ್ತಾನಂತ ಕನಸಿನಲ್ಲೂ ಊಹಿಸಿರಲಿಲ್ಲ ರಾಧಾಕೃಷ್ಣ ಅವರು. ನೆಟ್ಟಿಸಿರು ಬಿಡ್ತಾ ಮನೆಗೆ ಹೊರಟರು. ಮೈಥಿಲಿ ಕೆಲಸ ಸಿಕ್ಕಿದೆ ಅಂತ ರಾಧಾಕೃಷ್ಣ ಅವರು ಹೇಳಿದ್ರಿಂದ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ವಿಕಾಳಿಗೆ. ವಾಸವಿ ಮತ್ತು ಚಂದ್ರಮೌಳಿಯನ್ನು ಮನೆಗೆ ತರೋದು ಮೈಥಿಲಿ ಕೆಲಸ ನೀಡೋದಷ್ಟು ಸುಲಭವಾಗಿ ಮಾಡೋದಿಲ್ಲ. ಇದರ ಹಿಂದೆ ಏನೋ ಕಾರಣ ಇದೆ ಅಂತ ಅವಳಿಗೆ ಅನ್ನಿಸ್ತು. ಕಚೇರಿ ಬದಲಾದ ವಿಷಯವನ್ನು ಅನ್ವಿಕಾಳಿಗೆ ರಾಧಾಕೃಷ್ಣ ಅವರು ಹೇಳಲಿಲ್ಲ. ಅವಳಿಗೆ ತಿಳಿದರೆ ಬೇಸರ ಆಗುತ್ತೆ, ಅರ್ಜುನನ್ನು ಕೇಳ್ತಾಳೆ, ಅದು ಅವನಿಗೆ ಇಷ್ಟ ಇಲ್ಲ. ಅಮ್ಮ ದೊಡ್ಡಮ್ಮನವರು ಸಾರಿನಲ್ಲಿ ಎಣ್ಣೆ, ಉಪ್ಪು, ಖಾರ ತುಂಬ ಹೆಚ್ಚಾಗಿ ಬಳಸೋದಕ್ಕೆ ಹೇಳ್ತಿದ್ದಾರೆ. ಯಜಮಾನರು ನೋಡಿದ್ರೆ ಮೊನ್ನೆಯಷ್ಟೇ ಆಸ್ಪತ್ರೆಯಿಂದ ಬಂದವರು ಅಂತ ಸಾರು ತಿಂದರೆ ಮತ್ತೆ ಆರೋಗ್ಯ ಹದಗೆಡುತ್ತೆ ಅಮ್ಮ, ಸ್ವಲ್ಪ ನೀವಾದರೂ ಹೇಳಿ. ಚಂದ್ರಮೌಳಿ ವಾಸವಿಗಾಗಿಟ್ಟ ಅಡುಗೆ ಅವಳು ಅನ್ವಿಕಾಳಿಗೆ ಹೇಳಿದ್ಲು. ಅವಳು ಹೇಳೋದಿರಲಿ, ಅತ್ತ ಹೋದರೆ ಅರ್ಜುನ್ ಕೋಪಕ್ಕೆ ಬಲಿಯಾಗಬೇಕಾಗತ್ತೆ ಅಂತ ತಿಳಿದು
ಒಂದು ಕೆಲಸ ಮಾಡು ರಂಗಮ್ಮ, ಅತ್ತೆಯವರವರಿಗೆ ಇಷ್ಟವಾದಂತೆ ಅಡುಗೆ ಮಾಡು, ಮಾವಯ್ಯನಿಗೆ ನಾನು ಸಾರುಗಳನ್ನ ಮಾಡಿ ಕಳಿಸ್ತೀನಿ. ಸರಿ ಅಮ್ಮ. ಆ ದಿನದಿಂದ ಅನ್ವಿಕಾ ಚಂದ್ರಮೌಳಿ ಅವರಿಗೆ ತಾನೇ ಸ್ವತಃ ಅಡುಗೆ ಮಾಡಿ ಕಳಿಸ್ತಿದ್ಲು. ಈ ವಿಷಯ ವಾಸವಿಗೆ ತಿಳಿಯದಿದ್ದರೂ ಚಂದ್ರಮೌಳಿ ಅವರಿಗೆ ತಿಳಿಯಿತು. ಅನ್ವಿಕಾಳ ಕೈ ಅಡುಗೆ ಅಮೃತದಂತಿರ್ತದೆ. ಬದಲಾವಣೆ ಗಮನಿಸಿದ ಅವರು ಕೇಳಲಿಲ್ಲ. ಬದಲಾಗಿ ಹೊಟ್ಟೆ ತುಂಬ ತಿಂತಿದ್ದಾರೆ. ಒಂದಿನ ಸಾಯಂಕಾಲ ವಾಸವಿ ಇರಲಿಲ್ಲ. ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ಲು. ನಡೀತಿರುವಾಗ ಗೋಡೆ ಆಚೆಯಿಂದ ನಗು ಕೇಳಿಸ್ತಿದ್ರೆ ಅತ್ತ ಕಡೆ ನೋಡಿದ್ರು ಚಂದ್ರಮೌಳಿ ಅವರು. ಮಕ್ಕಳ ಈಜುಕೊಳದಲ್ಲಿ ಸೊಂಟಕ್ಕೆ ಟ್ಯೂಬ್ ಕಟ್ಟಿ ಖುಷಿಯನ್ನು ಇಳಿಸಿ ಆಟವಾಡಿಸ್ತಿದ್ದಾಳೆ ಅನ್ವಿಕಾ. ಅವಳ ಪಕ್ಕದಲ್ಲಿ ಕೂತು ನೋಡ್ತಿದ್ದಾನೆ ಅರ್ಜುನ್. ನೀರಿನಲ್ಲಿ ಆಟ ಆಡ್ತಿದ್ದ ಖುಷಿ ಅರ್ಜುನನ್ನು ಕೂಡ ಬರೋದು ಕರೀತಿದ್ದಾಳೆ. ಕಾಲಿನ ಹತ್ತಿರ ಪ್ಯಾಂಟ್ ಮಡಚಿ ಬಂದ ಅರ್ಜುನ್ ಮಗುವಿನ ಹತ್ತಿರ ಕೂತು ಆಟ ಆಡಿಸ್ತಾ ಅನ್ವಿಕಾಳ ಮೇಲೆ ನೀರು ಚಿಮುಕಿಸ್ದ. ಪ್ರಪಂಚ ಮರೆತು ಸಂತೋಷವಾಗಿ ಕಳಿತಿರೋರನ್ನ ನೋಡಿ ಚಂದ್ರಮೌಳಿ ಅವರು ಹಾಗೆ ನಿಂತುಬಿಟ್ರು. ಖುಷಿಯನ್ನು ಆಗಲೇ ಅವರು ನೋಡ್ತಿರೋದು. ಶ್ರೀಯ ಹೋಲಿಕೆ ಎದ್ದು ಕಾಣ್ತಿದೆ ಮಗುವಿನಲ್ಲಿ. ಆ ಕಣ್ಣುಗಳು ತುಟಿಗಳಂತೂ ತನ್ನ ಮಗಳನ್ನು ನೆನಪಿಸಿದ್ವು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.